ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಸಿಂಹ ಲಗ್ನ ಜಾತಕರಿಗೆ ಯಾವ ರೀತಿ ಫಲಾಫಲಗಳಂತ ನೋಡೋಣ. ನೋಡಿ, ಸಿಂಹ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ 12ನೇ ಸ್ಥಾನದಲ್ಲಿದ್ದಾನೆ. ಸಿಂಹ ಲಗ್ನ ಜಾತಕದವರಿಗೆ ಕರ್ಕಾಟಕ ಲಗ್ನ ವ್ಯಯ ಸ್ಥಾನದಲ್ಲಿದ್ದಾನೆ. ಅಂದ್ರೆ 12ನೇ ಸ್ಥಾನದಲ್ಲಿ ವ್ಯಯ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ಯಾವ ರೀತಿ ಫಲಾಫಲಗಳಂತ ನೋಡೋಣ. ವ್ಯಯ ಹೆಸರಲ್ಲೇ ಗೊತ್ತಾಗುತ್ತೆ. ವ್ಯಯ ಸ್ಥಾನ, ವ್ಯಯ ಎಲ್ಲಾ ವ್ಯವಹಾರಗಳಲ್ಲೂ ಲಾಸ್ ಆಗ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥದ್ದು. ವ್ಯಾಪಾರ, ವ್ಯವಹಾರ, ಹಣಕಾಸಿನ ವಿಚಾರಗಳಲ್ಲಿ ವ್ಯಯ ಆಗ್ತಕ್ಕಂಥದ್ದು ತುಂಬಾ ಇದು ಕಾಣಿಸ್ತಿದೆ. ಅದ್ರ ಜೊತೆಗೆ ಪ್ರವಾಸದಲ್ಲಿ ದುಃಖಗಳು. ಏನಕ್ಕಪ್ಪ ಟ್ರಿಪ್ ಹೋಗೋಣ ಅಂತೇಳಿ ಯಾರೋ ಮಾತು ಕೇಳ್ಬಿಟ್ಟು ಟ್ರಿಪ್ ಹೋಗ್ತಾರೆ. ಒಟ್ಟಾರೆಯಾಗಿ ಸಿಂಹ ಲಗ್ನ ಜಾತಕರಿಗೆ ಒಂದು ದೂರದ ಪ್ರವಾಸ ಹೋಗೋದಕ್ಕೆಲ್ಲ ಇಷ್ಟನೇ ಇರೋದಿಲ್ಲ. ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು, ನಮ್ಮ ತಾಯಿಯವ್ರು ಹೇಳಿದ್ರು, ನಮ್ಮ ಹೆಂಡತಿಯವ್ರೇನೋ ಪ್ಲಾನ್ ಮಾಡ್ಬಿಟ್ರು ಅಂತೇಳಿ ಅವ್ರ ಜೊತೆ ಇವ್ರು ಹೋಗಿ ಇವರು ದುಃಖ ಪ್ರಸಂಗಗಳು ಒಳಗಾಗ್ತಾರೆ. ಅವ್ರಿಗೆ ಆ ಒಂದು ಪ್ರವಾಸ ಕಂಫರ್ಟ್ ಆಗೋದಿಲ್ಲ. ಅದೇ ರೀತಿಯಾಗಿ ಋಣಬಾಧೆ ಹೆಚ್ಚಾಗ್ತದೆ. ಸಾಲಗಳಿಂದ ಒಂದು ಸಾಲ ಮಾಡಕ್ ಹೋಗಿ ಇನ್ನೊಂದು ಮಾಡ್ತಕ್ಕಂಥದ್ದು, ಆ ಸಾಲ ತೀರ್ಸೋದಕ್ಕೆ ಮತ್ತೆ ಸಾಲ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಸಾಲಗಳ ಸುರುಮಳೆನೆ ಸಿಗುತ್ತೆ ಸಿಂಹ ಲಗ್ನ ಜಾತಕರಿಗೆ. ಕರ್ಕಾಟಕ ರಾಶಿಯಲ್ಲಿ ಗುರುಸ್ಥಿತನಾಗಿರೋದ್ರಿಂದ ಶುಭ ಸಮಯವಲ್ಲ. ಮನಸ್ಸಿಗೆ ಅಶಾಂತಿ, ಮನಃಶಾಂತಿ ಇರೋದಿಲ್ಲ. ಬಂಧು ಬಳಗದ ಜೊತೆಗೆ ಸುಮ್ನೆ ಜಗಳಕ್ಕೆ ಹೋಗೋದು, ಎಲ್ಲಾ ವ್ಯವಹಾರಗಳಲ್ಲೂ ಲಾಸ್ ಮಾಡ್ಕೊಂತಕ್ಕಂಥದ್ದು. ಒಟ್ಟಾರೆಯಾಗಿ ಸಿಂಹ ಲಗ್ನ ಜಾತಕರಿಗೆ ಈ ಒಂದು ಸಮಯ ಶುಭ ಸಮಯವಲ್ಲ. ವ್ಯಯ ಅಂತಂದ್ರೆ ನೋಡಿ, ಈಗ ಲಾಸ್ ಮಾಡ್ತಕ್ಕಂಥದ್ದು ಅದು ಯಾವುದೇ ರೂಪ ಆಗಿರ್ಬೋದು. ಬಿಸ್ನೆಸ್ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ನಿಮ್ಗೆ ಇಷ್ಟ ಇರತಕ್ಕಂಥ ವಸ್ತುನ ಇಷ್ಟಪಟ್ಟು ತಗೊಂಡಿರ್ತೀರ. ಅಂದ್ರೆ ಹೋದ ವರ್ಷ ಗುರುಬಲ ಇತ್ತು, ಯಾಕಂದ್ರೆ ಮಿಥುನ ರಾಶಿ ಲಾಭದಲ್ಲಿದ್ದ. ಆ ಒಂದು ಏನೋ ಒಂದು ಅಮೂಲ್ಯವಾದ ಒಂದು ಗೋಲ್ಡ್ ತಗೊಂಡಿರ್ತಿರೋ, ಅಥವಾ ಒಂದು ಸ್ಥಿರಾಸ್ತಿ ಮಾಡಿರ್ತಿರೋ, ಅಥವಾ ಒಂದು ಗಾಡಿ ತಗೊಂಡಿರ್ತಿರೋ, ಏನೋ ನಿಮ್ಗೆ ಇಷ್ಟಪಟ್ಟು ಯಾವುದೋ ಒಂದು ಇಷ್ಟಾರ್ಥಗಳಿಂದ ಆಗ ಲಭಿಸಿರುತ್ತೆ. ಈಗ ವ್ಯಯದಲ್ಲಿ ಇರೋದ್ರಿಂದ ಆ ವಸ್ತುಗಳನ್ನ, ಆ ಒಂದು ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಳ್ಳುವಂತ ಯೋಗ ಇದೆ. ಅಂದ್ರೆ ಲಾಸ್ ಮಾಡ್ಕೊಂತಕ್ಕಂಥದ್ದು. ಗಾಡಿ ನೀವು ಎಷ್ಟಿಗೋ ತಗೊಂಬಂದಿರ್ತೀರ ಒಂದು ವಾಹನನ, ಅದನ್ನ ಲಾಸ್ ಮಾಡ್ಕೊಂಡು ಮಾರ್ಬಿಡ್ತಕ್ಕಂಥದ್ದು. ಅಥವಾ ಏನೇ ಒಂದು ವಸ್ತುನ ಖರೀದಿ ಮಾಡಿದ್ರೆ ಆ ವಸ್ತುಗಳಿಂದ ಮತ್ತೆ ನಷ್ಟ ಆಗಿ ವ್ಯಯ ಆಗಿ ಕಳಿತಕ್ಕಂಥದ್ದು ತೋರಿಸ್ತದೆ. ಒಂದು ಯಾವುದೇ ಒಂದು ಅಮೂಲ್ಯವಾದ ವಸ್ತುಗಳನ್ನ ಜೋಪಾನ ಮಾಡೋದಕ್ಕೆ ಟ್ರೈ ಮಾಡ್ರಿ. ಊರೂರು ಸುತ್ತಾಟ ಆಗ್ತಕ್ಕಂಥದ್ದು, ಅಥವಾ ಅಲೆದಾಟ, ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು, ಯಾವಾಗೂ ಮನಸ್ಸಲ್ಲಿ ಒಂದು ಜುಗುಪ್ಸೆ, ಅಶಾಂತಿ ವಾತಾವರಣ. ಗುರು ಶಾಂತಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಗುರು ಈ ವರ್ಷ ಅಶುಭ ಫಲಗಳು ಹೆಚ್ಚಾಗಿ ಕೊಡೋದ್ರಿಂದ ಗುರು ಶಾಂತಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಪ್ರತಿ ಗುರುವಾರ ಅಶ್ವತ್ಥ ವೃಕ್ಷಕ್ಕೆ ಒಂದು ಬಿಂದಿಗೆ ನೀರು, ಸ್ವಲ್ಪ ಅರಿಶಿನ, 1/4 kg ಬೆಲ್ಲ ಕೊಟ್ಟು ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಅಶ್ವತ್ಥ ವೃಕ್ಷದ ಬುಡಕ್ ಸಿಂಪಡಣೆ ಮಾಡಿ 9 ಪ್ರದಕ್ಷಿಣೆಗಳು ಹಾಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡಪ್ಪ ಅಂತೇಳಿ ಸಂಕಲ್ಪ ಮಾಡಿಕೊಂಡು ದರ್ಶನ ಮಾಡ್ತಕ್ಕಂಥದ್ದು ಒಂದಾದ್ರೆ, ಇನ್ನೊಂದು ನಿಮ್ಮ ಮನೆ ದೇವರಿಗೆ ಗುರುವಾರದ ದಿನ ಅಭಿಷೇಕ ಕೊಡಿ. ಯಾಕಂದ್ರೆ ಗುರು ಅಶುಭ ಫಲಗಳು ಕೊಡೋದ್ರಿಂದ ಗುರುವಾರನೇ ನಿಮ್ಮ ಮನೆ ದೇವರಿಗೆ ಅಭಿಷೇಕ ಕೊಟ್ಟದ್ದು ಪ್ರಸಾದವಾಗಿ ಕಡಲೆ ಕಾಳಿಂದ ಕಡಲೆ ಉಸ್ಲಿ ಮಾಡಿ ಒಂದು 23 ಜನಕ್ಕೆ ಅಥವಾ 30 ಜನಕ್ಕೆ, 41 ಜನಕ್ಕೆ ಈ ರೀತಿ ದಾನವಾಗಿ ಕೊಟ್ರೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಪ್ರಭಾವ ಬೀಳ್ತದೆ. ಏನೇ ದೊಡ್ಡ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಂದ ಪಾರಾಗಿ ದೊಡ್ಡದಾಗೋದನ್ನ ಚಿಕ್ಕದ್ ಮಾಡ್ಕೊಂತ ಹೋಗ್ತಾನೆ. ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಒಲಿತಾನೆ. ಒಳ್ಳೇದಾಗ್ಲಿ. ನಮಸ್ಕಾರ.